₹1 ಬಿಡುಗಾಸು ನೀವ್ಯಾರು ಖರ್ಚು ಮಾಡಬೇಡಿ. ಸನ್ಮಾನ್ಯ ಕುಮಾರಣ್ಣ ಅವರು ನಿಮ್ ಜೊತೆಲಿದ್ದಾರೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನ ಇದೆ. 2 ದಿನದಿಂದ ದೇವೇಗೌಡರು ಸಾಹೇಬರು ನನ್ನ ಮನೆಗೆ ಕರೆಸ್ಕೊಂಡಿದ್ರು. ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನ ಬರೆದಿದ್ದೇನೆ, ಇದನ್ನ ಗಮನಿಸು ಅಂತ ಹೇಳಿದ್ರು. ಈ ಪತ್ರವನ್ನ ಮುಖ್ಯಮಂತ್ರಿಗಳಿಗೆ ಕಳಿಸ್ಕೊಡ್ತೀನಿ. ಮುಖ್ಯಮಂತ್ರಿಗಳ ಕಡೆಯಿಂದ ನನಗೆ ಯಾವ ಒಂದು ರಿಪ್ಲೈ ಬರುತ್ತೆ ಅದ್ರ ಮೇಲೆ ನಾನು ಏನ್ ಮಾಡ್ಬೇಕು ಅಂತಕ್ಕಂಥ ಮುಂದಿನ ನಿರ್ಧಾರವನ್ನ ಮಾಡ್ತೀನಿ ಅಂತ ನನಗಂದ್ರು. ಧಾರಾಳವಾಗಿ ಬರೆದು ಕಳಿಸ್ಕೊಡಿ ಅಂತ ಹೇಳಿದೆ. ಆದ್ರೆ ಅದಕ್ಕೇನಾದ್ರೂ ಅವರು ಸ್ಪಂದಿಸಲಿಲ್ಲ ಅಂತಕ್ಕಂಥದ್ದಾದ್ರೆ ಇದು ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇರ್ತಕ್ಕಂಥ ಮಾತಲ್ಲ, ಸನ್ಮಾನ್ಯ ದೇವೇಗೌಡರು ಸಾಹೇಬರ ಬಾಯಲ್ಲಿ ಬಂದಿರತಕ್ಕಂಥ ವಿಚಾರ. ನನ್ನ ಒಬ್ನೇ ಕೂರಿಸ್ಕೊಂಡು ಹೇಳಿದಂತ ಮಾತು. 94 ವಯಸ್ಸಾಗಿದೆ, ನನಗಿನ್ನೇನು ಉಳಿದಿಲ್ಲ. ಭಗವಂತ ನನ್ನ ಯಾವ ಕರ್ತತನೂ ನನಗೆ ಗೊತ್ತಿಲ್ಲ. ಜೀವನ ಪರ್ಯಂತ ಕಳೆದ 60-65 ವರ್ಷದ ರಾಜಕಾರಣದ ಸುದೀರ್ಘ ಜೀವನದಲ್ಲಿ ರೈತರಿಗೋಸ್ಕರ ನನ್ನ ಜೀವನವನ್ನ ಮುಡಿಪಿಟ್ಟಿದ್ದೇನೆ. ಅದೇನಾದ್ರೂ ಆಗೋಗ್ಲಿ, ನನ್ನ ಹೋರಾಟ ಮಾಡ್ತೇನೆ. ಅಂತ ಸಂದರ್ಭ ಬಂತು ಅಂದ್ರೆ ನಾನು ಬಂದು ಬೀದಿನಲ್ಲಿ ಕೂತು ಒಂದು ತೊಟ್ಟು ನೀರು ಕೊಡಿದಿರಾ, ಒಂದು ಅಗ್ಲು ಅನ್ನ ಉಣಿದಿರಾ, ರೈತರ ಜೊತೆನಲ್ಲಿ ಗಟ್ಟಿಯಾಗಿ ನಿಂತ್ಕತ್ತೇನೆ ಅಂತಕ್ಕಂಥದ್ದು ನನ್ನ ಹತ್ರ ಹೇಳಿದ್ದಾರೆ. ರೈತರನ್ನ ಒಕ್ಕಲೆಬ್ಬಿಸ್ತಕ್ಕಂಥದಕ್ಕೆ, ರೈತರನ್ನ ಒಳಗಡೆ ಒಂದ್ ರೀತಿ ಆತಂಕವನ್ನು ಸೃಷ್ಟಿ ಮಾಡ್ತಕ್ಕಂಥದಕ್ಕೆ ಹಿಂದೆಗಡೆ ಒಂದು ದೊಡ್ಡ ಸಂಚು ನಡೀತಾ ಇದೆ. ಇಲ್ಲೇ ಹೋಗ್ಬೇಕಾರೆ ನಿಮ್ ಗ್ರಾಮದಲ್ಲಿ ಆ ಕಡೆ ಎಡಕ್ ತಿರ್ಕೊಂಡೆ ಗಾಡಿಲಿ. ಮಂಜಣ್ಣನ್ ಕೇಳಿದೆ, ಮಂಜಣ್ಣ ಯಾವ್ದ ಮಗ ರೈತನ ತರ ಕಾಣ್ತಾ ಇಲ್ವಲ್ಲ ಅಂತ. ಮಂಜಣ್ಣ ನನಗೊಂದ್ ಮಾತು ಹೇಳಿದ್ರು, ಅಣ್ಣ ನೀನ್ ಕರೆಕ್ಟ್ ಆಗಿ ಕಂಡಿಡ್ದಿದಿ, ಇಲ್ಲಿ ಒಂದಷ್ಟು ಜನ ದಳ್ಳಾಳಿಗಳು ಬಿಟ್ಟವ್ರೆ, ಹೋಯ್ತಾ ಇದ್ದಂಗೆ ಬರ್ತಾ ಇದ್ದಂಗೆ ತಲೆ ಕೆಡ್ಸಕ್ ಶುರು ಮಾಡ್ತಾರೆ. ಅಯ್ಯೋ 1 ಎಕರೆ ಇರ್ತಕ್ಕಂಥವ್ರು ಏನೋ ಸರ್ಕಾರ ಅಲ್ಪ ಸ್ವಲ್ಪ ದುಡ್ಡು ಕೊಡ್ತಾರೆ, ತಗೊಂಡು ಮನೆಗೆ ಎತ್ಕೊಂಡು ಹೊಟ್ಟೋಗ್ಬಿಡಿ, ಇಲ್ಲಾಂದ್ರೆ ಅದು ಬರೋದಿಲ್ಲ. ಕೊನೆಗೆ ನೀವೇನಾದ್ರೂ ಕಾನೂನು ಹೋರಾಟ ಅಂತ ಕೈ ಇಟ್ರೆ ಮತ್ತೆ ನಿಮ್ಗಿರ್ತಕ್ಕಂಥ 1 ಎಕರೆ ಅರ್ಧ ಎಕರೆ ಆ ವಕೀಲ ಬರ್ಕೊಟ್ಬಿಡು ಅಂತ ನಾಳೆ ಕಿತ್ಕೊಂಡು ಹೋಗ್ಬಿಡ್ತಾನೆ ಅಂತ ಎದುರಿಸ್ತಾರಂತೆ. ಕಾನೂನಿನ ಹೋರಾಟಕ್ಕೆ ಯೋಗಣ್ಣ ಅವ್ರು ಏನ್ ಹೇಳ್ತಾ ಇದ್ರು, ಮಂಜಣ್ಣ ಅವ್ರು ಏನ್ ಹೇಳಿದ್ದಾರೆ, ಮತ್ತೊಮ್ಮೆ ನಾನು ಅದನ್ನ ಬಹಳ ಘಂಟಾಘೋಷವಾಗಿ ಅತ್ಯಂತ ಸ್ಪಷ್ಟತೆಯಿಂದ ನಿಮ್ಗೆ ಪುನರ್ರಚಿಸಲಿಕ್ಕೆ ಬಯಸ್ತೇನೆ.